ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಸಾಬುದಾನ ರೊಟ್ಟಿ, ಸಬ್ಬಕ್ಕಿ ರೊಟ್ಟಿ. ಇದು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ 1 ಕಪ್ ಸಾಬುದಾನ, ಈ 1 ಕಪ್ ಸಾಬುದಾನ ಸಾಬಾಕಿ 3 ಗಂಟೆ ನೀರನ್ನ ನೆನೆ ಹಾಕಿಟ್ಟಿದ್ದೀವಿ. ಈಗ ಇದು ಸಾಫ್ಟ್ ಆಗಿದ್ದು ನೀರೆಲ್ಲ ತೆಗಿಬಿಟ್ಟು ನೋಡಿ, ಸಾಫ್ಟ್ ಪೊಡಿ ಥರನೇ ಆಗಿದ್ದು. ನೀರೆಲ್ಲ ತೆಗಿಬಿಟ್ಟು ಡ್ರೈ ಹಾಕಿಡಬೇಕು. ನೀರೆಲ್ಲ ಡ್ರೈ ಹಾಕಿಟ್ಟಿದ್ದೀವಿ. ಎಲ್ಲ ಒಂದು ಪಾತ್ರದಲ್ಲಿ ಹಾಕಿಟ್ಟಿದ್ದೀವಿ. ಒಂದು ಸ್ಮ್ಯಾಶ್ ಮಾಡಬೇಕು, ಜಾಸ್ತಿ ಕ್ರಷ್ ಮಾಡಬೇಡ. ಒಂದು ಕ್ರಷ್ ಮಾಡಿಟ್ಟಿದ್ದೀವಿ, ಜಾಸ್ತಿ ಹಾಕಿಲ್ಲ. ಈ ರೀತಿಲಿ 1 ಕಪ್ಪು ಅಕ್ಕಿ ಪೌಡ್ರ್ ಹಾಕೋಣ, ರೈಸ್ ಫ್ಲೋರು. 2 ಆಲೂಗಡ್ಡೆ ಚೆನ್ನಾಗಿ ಕುಕ್ ಹಾಕಿ ಸ್ಮ್ಯಾಶ್ ಮಾಡಿಟ್ಟಿದ್ದೀವಿ, ಇದು ಹಾಕೋಣ. 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಇದೆಯಾ ಅಂದರೆ ಅದು ಚಿಕ್ಕದಾಗಿ ಕಟ್ ಮಾಡಿಬೇಕು, ಇಲ್ಲಾಂದರೆ ಪೇಸ್ಟ್ ಇದೆಯಾ ಅಂದರೆ ಪೇಸ್ಟ್ ಹಾಕಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು, 5 ಪೀಸು ಹಸಿಮೆಣಸಿನ್ಕಾಯಿ ಸಣ್ಣಾಗಿ ಕಟ್ ಮಾಡಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಒಂದು ಪಿಂಚ ಅರಿಶಿನ ಪೌಡರ್. ಎಲ್ಲ ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಹಾಕಬೇಕು. ಈಗ ನೀರು ಹಾಕಬೇಡ. 2 ಈರುಳ್ಳಿ ಸಣ್ಣಾಗಿ ಕಟ್ ಮಾಡಿದ್ದು ಹಾಕೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಬೇಕು. ಈರುಳ್ಳಿಲಿ ನೀರಿರುತ್ತೆ, ಆಲೂಗಡ್ಡೆ ಎಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ನೀರಿರುತ್ತೆ. ಲಾಸ್ಟು ಬೇಕಾಗಿರೋದು ಮಾತ್ರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ನಾನು 2 ಟೇಬಲ್ ಸ್ಪೂನ್ ನೀರಾಯಿತು ಅಷ್ಟೇ. 2 ಟೇಬಲ್ ಸ್ಪೂನ್ ನೀರು ಹಾಕಿದ್ದು ಅಷ್ಟೇ. ಆಲೂಗಡ್ಡೆ ಈರುಳ್ಳಿ ಎಲ್ಲ ಇರುತ್ತಲ್ಲ ನೀರು, ಅದಕ್ಕೆ ನೀರು ಜಾಸ್ತಿ ಬೇಡ, ನೀವು ನೋಡಿ ಹಾಕಬೇಕು ನೀರು. ಈಗ ಇದು ರೆಡಿಯಾಗಿತ್ತು. 5 ನಿಮಿಷ ರೆಸ್ಟ್ ಮಾಡಬೇಕು. ನೀವೊಂದು ರೊಟ್ಟಿ ತಟ್ಟಕ್ಕೆ ಶೀಟ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು. ಈ ಶೀಟ್ ಇಲ್ಲ ಅಂದ್ರೆ ಪಾಲ್ ಅದೇ ರೀತಿಯಲ್ಲಿ ತಟ್ಟಬೇಕು. ನೀವು ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿಯಲ್ಲೊಂದು ಚೆನ್ನಾಗಿ ಉಂಡೆ ಹಾಕಬೇಕು. ಈ ರೀತಿಯಲ್ಲಿ ಸ್ವಲ್ಪ ಆಯಿಲ್ ಕೈಲಿ ಹಾಕಬೇಕು. ಸ್ವಲ್ಪ ಆಯಿಲು ಸ್ವಲ್ಪ ನೀರು ಕೈಲಿ ಹಾಕಿ ಚೆನ್ನಾಗಿ ಈ ರೀತಿಯಲ್ಲಿ ಒಂದು ತಟ್ಟಬೇಕು. ಈ ರೀತಿಯಲ್ಲಿ ಶೀಟ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಪೇಪರ್ ಇಲ್ವಾ, ಪ್ಲಾಸ್ಟಿಕ್ ಶೀಟು ಕವರೆಲ್ಲ ಇದಿರುತ್ತಲ್ಲ, ಹಾಲು ಕವರು, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿಯಲ್ಲಿ ತಟ್ಟಬೇಕು. ಇಲ್ಲಾಂದ್ರೆ ಬಾಳೆ ಎಲೆ ಇದೆಯಲ್ಲ ಅದೆಲ್ಲ ತಟ್ಟಬೇಕು. ಈಗ ಈ ರೀತಿಯಲ್ಲಿ ರೆಡಿ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಪಾರಲ್ಲ ಈ ರೀತಿಯಲ್ಲಿ ಹಾಕೋಣ. ಬೇಗ ಬರುತ್ತೆ. ಇದೊಂದು ರೆಡಿ ಹಾಕಬೇಕು. ಸ್ವಲ್ಪ ಮೇಲೆ ಸೈಡಲ್ಲೆಲ್ಲ ಒಂದು ಆಯಿಲ್ ಹಾಕಬೇಕು. ಜೀರಿಗೆ ಹಾಕೋಣ. ಈಗ ನಮ್ಮದು ಒಂದು ಸಾಬುದಾನ ರೊಟ್ಟಿ ರೆಡಿಯಾಗಿದ್ದು. ಈ ರೀತಿಯಲ್ಲೆಲ್ಲ ಒಂದು ರೆಡಿ ಹಾಕಿಡಬೇಕು. ಈಗ ನಮ್ಮದು ಸಾಬುದಾನ ರೊಟ್ಟಿ ಎಲ್ಲ ರೆಡಿಯಾಗಿದೆ ನೋಡಿರಿ. ಎಷ್ಟು ಸಾಫ್ಟಾಗಿರುತ್ತೆ, ಇದು ಒಳ್ಳೆ ಟೇಸ್ಟಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನೋಡಿರಿ. ಈಗ ಸ್ಕೂಲೆಲ್ಲ ಬಿಟ್ಟು ಅನ್ನೋ ಟೈಮಲ್ವಾ, ಮಕ್ಕಳಿಗೂ ಈ ರೀತಿಲೆಲ್ಲ ಮಾಡಿ ಟೀ ಮಾಡಿ ಕೊಡಬೇಕು. ಹೆಲ್ತಿ ಆಗಿರುತ್ತೆ, ಹೆಲ್ತಿ ಅಲ್ವಾ. ಈ ರೀತಿಲೆಲ್ಲ ಅವರು ಮಾಡಿ ಮಕ್ಕಳಿಗೂ ಕೊಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಮುಂದೆ ಶೇರ್ ಮಾಡಬೇಕು. ಎಲ್ಲ ಅವರೊಂದು ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.